ಬಳ್ಳಾರಿಯ ಹರಗಿನ ಡೋಣಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಕುಡಿಯುವ ನೀರು ಪೂರೈಕೆಯನ್ನ ಮಾಡಲಾಗಿದೆ. ಸಚಿವ ನಾಗೇಂದ್ರರಿಂದ ಪೈಪ್ಲೈನ್ ಮೂಲಕ ನೀರು ಪೂರೈಕೆ ಮಾಡಲಾಗಿದೆ. ಅಲ್ಲಿಪುರ ಕೆರೆ ಮೂಲಕ ಹರಗಿನ ಡೋಣಿ ಗ್ರಾಮಕ್ಕೆ ನೀರು ಸಪ್ಲೈ ಆಗಿದೆ. ಪೈಪ್ನಿಂದ ನೀರು ಬರ್ತಾ ಇದ್ದಂತೆ ಅಲ್ಲಿರುವಂಥ ಚಿಣ್ಣರು ಕುಣಿದು ಕುಪ್ಪಳಿಸಿದ್ದಾರೆ. ಅವ್ರಿಗೊಂದು ಖುಷಿ. ನೀರು ತರಕ್ಕೆ ಎಷ್ಟೋ ದೂರ ಹೋಗಬೇಕಾಗಿತ್ತು. 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ನೀರಿನ ಗಾಡಿ ನಮ್ಮೂರಿಗೆ ಬರ್ತಾ ಇತ್ತು. ಆದರೆ ಇವಾಗ ನೀರು ಬರ್ತಾ ಇದೆಯಲ್ಲ ನಮ್ಮೂರಿಗೆ, ಅದು ಗೌರ್ಮೆಂಟಿಂದ ಅನ್ನುವಂತಹ ಸಂತಸವನ್ನ ಆ ಚಿಣ್ಣರು ವ್ಯಕ್ತಪಡಿಸಿದ್ದಾರೆ. ಗ್ರಾಮಕ್ಕೆ ಕೆರೆ ನಿರ್ಮಾಣದ ಭರವಸೆಯನ್ನು ಕೂಡ ಸಚಿವ ನಾಗೇಂದ್ರ ಅವರು ನೀಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟ್ನಿಂದ ಆ ಭಾಗದ ಜನರು ಮಾತ್ರವಲ್ಲ, ಚಿಣ್ಣರು ಕೂಡ ಸಂತೋಷ ಪಡುವಂತಾಗಿದೆ. ಏನು ಕ್ಯಾಮ್ರಾ ಐತಪ್ಪ ಗುರು ಸಾಬ್ರೆ. ಇವತ್ತು ಬಹುದಿನಗಳಿಂದ ನೀರಿನ ಸಮಸ್ಯೆ ಭಾಳ ಕೊರತೆ ಇತ್ತು ಈ ಭಾಗದಲ್ಲಿ. ಅದನ್ನು ಟೆಂಪ್ರವರಿಯಾಗಿ ತಾತ್ಕಾಲಿಕವಾಗಿ ಇವತ್ತೇನು ನಮ್ಮ ಅಲ್ಲಿಂಡೋಣಿ ಗ್ರಾಮಕ್ಕೆ ಬಳ್ಳಾರಿಯ ಅಲ್ಲಿಪುರ ಕೆರೆಯಿಂದ ಇಲ್ಲಿಗೆ ಪೈಪ್ಲೈನ್ ಮಾಡಿಬಿಟ್ಟು ನಮ್ಮ MLA ಗ್ರಾಂಟಲ್ಲಿ ಮಾಡಿ ಇವತ್ತು ಪೈಪ್ಲೈನ್ ಮುಖಾಂತರ ಕುಡಿಯುವ ಸಿಹಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇದನ್ನು ಶಾಶ್ವತ ಪರಿಹಾರಕ್ಕಾಗಿ ಈಗಾಗಲೇ ಕೂಡ ಕೆರೆಯದ ಏನು ಈ ಒಂದು ಭಾಗದಲ್ಲಿ ಹರಗಿನಡೋಣಿ ಮತ್ತು ಜಾನೆಕುಂಟ ಮತ್ತು ಜಾನೆಕುಂಟ ತಾಂಡಕ್ಕೆ 3 ಹಳ್ಳಿಗಳಿಗೆ ಇವತ್ತು ಕುಡಿಯುವ ನೀರಿನ ಪರ್ಮನೆಂಟಾಗಿ ವ್ಯವಸ್ಥೆಯನ್ನು ಒದಗಿಸಲಿಕ್ಕೆ ಇವತ್ತು ಕೆರೆಯನ್ನು ಮಾಡಿ ಆ ಕೆರೆಯ DPRಗೆ ಹೋಗಿದೆ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷ ಅಂದರೆ ಇದೇ ವರ್ಷದಲ್ಲಿ ಕೂಡ ಅದನ್ನು ಕೂಡ ಪೂಜೆ ಮಾಡಿ ಈ ಭಾಗದಲ್ಲಿ ಪರ್ಮನೆಂಟ್ ಆಗಿರುವಂಥ ಒಂದು ಶಾಶ್ವತ ಪರಿಹಾರಕ್ಕೆ ನಾವು ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಸಚಿವ ನಾಗೇಂದ್ರ ಅವರ ಭರವಸೆಯನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಅದರ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಫಾಲೋ ಅಪ್ ಮಾಡುತ್ತೆ. ಇನ್ನು ಬಳ್ಳಾರಿಯ ಹರಗಿನ ಡೋಣಿ ಗ್ರಾಮಕ್ಕೆ ನೀರು ಬರ್ತಾ ಇದ್ದಂತೆ, ಕುಡಿಯೋ ನೀರು ಬರ್ತಾ ಇದ್ದಂತೆ ಆ ಭಾಗದ ಜನರಲ್ಲಿ ಸಂತಸ ಯಾವ ರೀತಿಯಾಗಿ ಮನೆ ಮಾಡಿದೆ ಅಂತ ಗಮನಿಸ್ತಾ ಇದ್ದೀರಾ. ಆ ನೀರನ್ನು ಫೋರ್ಸ್ಫುಲಿ ಬಿಡ್ತಾ ಇದ್ದಂತೆ ಅಲ್ಲಿರುವಂತಹ ಪುಟ್ಟ ಪುಟ್ಟ ಮಕ್ಕಳು ಕೂಡ ಆ ನೀರಲ್ಲಿ ಆಟ ಆಡ್ತಾ ಇದ್ದು ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನೀರಿನ ಹಾಹಾಕಾರ ಎದುರಾಗಿದೆ. ಕುಡಿಯೋ ನೀರಿನ ಸಾಕಷ್ಟು ಸಮಸ್ಯೆ ಇದೆ. ಇನ್ನೇನು ಬೇಸಿಗೆ ಕೂಡ ಬಂದ್ಬಿಡ್ತು. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ನ್ಯೂಸ್ ಫಸ್ಟ್ ಕೂಡ ಮಾನ್ಯ ಶಾಸಕರಿಗೆ, ಸಚಿವರಿಗೆ, ಸಂಬಂಧಪಟ್ಟ ಇಲಾಖೆಗೆ ಮಾಡಿತ್ತು. ಅದರ ಇಂಪ್ಯಾಕ್ಟನ್ನು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.